ಜಲಾನಯನ ಪ್ರದೇಶದಲ್ಲಿ ಮಳೆ ಆಗಿರೋದ್ರಿಂದಾಗಿ 100 ಅಡಿ ತಲುಪಿದೆ ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ. ಕೆಆರ್ಎಸ್ ಡ್ಯಾಂಗೆ ಭಾರೀ ಪ್ರಮಾಣದಲ್ಲಿ ಒಳಹರಿವಿದೆ. 4 ದಿನಕ್ಕೆ 11 ಅಡಿ ಭರ್ತಿಯಾಗಿದೆ ಜಲಾಶಯ. ಈ ಹಿಂದೆ 89 ಅಡಿಗೆ ಕುಸಿದಿತ್ತು ನೀರಿನ ಮಟ್ಟ. ಆದರೆ ಜೂನ್ 2ನೇ ವಾರದಲ್ಲಿ ಡ್ಯಾಂ ಭರ್ತಿಯಾಗುವಂತಹ ಸಾಧ್ಯತೆ ಇದೆ. ಕೆಆರ್ಎಸ್ ಡ್ಯಾಂಗೆ ಒಳಹರಿವಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದಾಗಿ 100 ಅಡಿಯನ್ನ ತಲುಪಿದೆ ನೀರಿನ ಮಟ್ಟ. 4 ದಿನಕ್ಕೆ 11 ಅಡಿ ಭರ್ತಿಯಾಗಿದೆ ಜಲಾಶಯ. ಹಿಂದೆ 89 ಅಡಿ ಕುಸಿದಿತ್ತು ನೀರಿನ ಮಟ್ಟ. ಈಗ ಜೂನ್ 2ನೇ ವಾರದಲ್ಲಾಗಲೇ ಡ್ಯಾಂ ಭರ್ತಿಯಾಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಕಳೆದ ಹಲವು ದಿನಗಳಿಂದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಇದರಿಂದಾಗಿ ಹಳೆ ಮೈಸೂರು ಭಾಗದ ಜೀವನಾಡಿ ಕೆಆರ್ಎಸ್ಗೆ ಜೀವಕಳೆ ಬಂದಿರತಕ್ಕಂಥದ್ದು. ಸದ್ಯ ಕೆಆರ್ಎಸ್ 100 ಅಡಿ ತಲುಪಿದೆ. ಇದರಿಂದ ರೈತರಲ್ಲೂ ಕೂಡ ಹರ್ಷ ಮನೆ ಮಾಡಿದೆ. ಸದ್ಯ ನಾನೀಗ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಜಲಾಶಯದ ಹಿನ್ನೀರಿನ ಪ್ರದೇಶದಲ್ಲಿದ್ದೀನಿ. 128 ಅಡಿ ಗರಿಷ್ಠ ಮಟ್ಟವನ್ನು ಈ ಡ್ಯಾಮ್ ಹೊಂದಿದೆ. ಸದ್ಯ ಈ ಡ್ಯಾಮ್ನಲ್ಲಿ 100 ಅಡಿ ನೀರು ಸಂಗ್ರಹ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಕಳೆದ ಹಲವು ದಿನಗಳಿಂದ ಕೊಡಗು ಹಾಗೂ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿದೆ. ಹಾಗಾಗಿ ದಿನವೂ ಕೂಡ ಆ ನೀರಿನ ಒಳಹರಿವಿನ ಪ್ರಮಾಣ ದಿನೇ ದಿನೇ ಏರಿಕೆ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟದಲ್ಲೂ ಕೂಡ ಏರಿಕೆಯನ್ನು ಕಾಣ್ತಾ ಇರ್ತಕ್ಕಂಥದ್ದು. ಅಂದರೆ ಕಳೆದ 4-5 ದಿನಗಳ ಹಿಂದೆ ಈ ಡ್ಯಾಮ್ 89 ಅಡಿಗೆ ಕುಸಿತಿತ್ತು. ಆಗ ಇನ್ನೂ ಕೂಡ ಮಳೆರಾಯ ಕೃಪೆ ತೋರಲಿಲ್ಲ. ಆಗ ಸಾಕಷ್ಟು ಆತಂಕಗಳು ಮನೆ ಮಾಡಿತ್ತು. ಅಂದರೆ ರೈತರಿಗೆ ಬೆಳೆಗೆ ನೀರು ಸಿಗುತ್ತಾ, ಬೆಂಗಳೂರು ಮತ್ತು ಹಳೆ ಮೈಸೂರು ಭಾಗದ ಜನರಿಗೆ ಕುಡಿಯೋದಕ್ಕೆ ನೀರು ಸಿಗುತ್ತಾ, ಮತ್ತೆ ಆ ತಮಿಳುನಾಡು ಜೊತೆಗಿನ ಆ ಖ್ಯಾತೆ ಆರಂಭ ಆಗುತ್ತಾ ಅನ್ನುವಂಥ ಹಲವು ಪ್ರಶ್ನೆಗಳು ಮೂಡಿತ್ತು. ಆದರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಕಳೆದ ಹಲವು ದಿನಗಳಿಂದ ಆ ಮಳೆರಾಯನ ಆರ್ಭಟ ಹೆಚ್ಚಾಗಿರೋದ್ರಿಂದ ನಿರಂತರವಾಗಿ ಕೆಆರ್ಎಸ್ ಜಲಾಶಯಕ್ಕೆ ಒಳ ಹರಿವು ಹರಿದು ಬರ್ತಾ ಇದೆ. ಆ ಕಾರಣಕ್ಕಾಗಿ ದಿನೇ ದಿನೇ ಈ ಕೆಆರ್ಎಸ್ ಡ್ಯಾಮ್ನ ಆ ನೀರಿನ ಸಂಗ್ರಹದ ಮಟ್ಟ ಏನಿದೆ ಅದು ಏರಿಕೆ ಆಗ್ತಾ ಇರ್ತಕ್ಕಂಥದ್ದು. ಕಳೆದ 4 ದಿನಗಳಲ್ಲೇ 11 ಅಡಿಯಷ್ಟು ನೀರು ಇಲ್ಲಿ ಸಂಗ್ರಹ ಆಗಿದೆ. ಸದ್ಯ ಡ್ಯಾಮ್ನ ಮಟ್ಟ 100 ಅಡಿಗೆ ಭರ್ತಿಯಾಗಿರ್ತಕ್ಕಂಥದ್ದು. ಅಂದರೆ ಇದೇ ರೀತಿ ಮಳೆ ಮುಂದುವರೆದ್ರೆ, ಇದೇ ರೀತಿ ಒಳಹರಿವಿನ ಪ್ರಮಾಣ ಕೆಆರ್ಎಸ್ ಜಲಾಶಯಕ್ಕೆ ಬಂದರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.